1990 ಇಬ್ರು ವ್ಯಕ್ತಿಗಳು ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ತಾರೆ. ಒಬ್ರು ಅವ್ರದ್ದು 1,00,000 ಅಮೌಂಟ್ನ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡ್ತಾರೆ. ಇನ್ನೊಬ್ಬ ವ್ಯಕ್ತಿ 1993 ಅವರ ಹೆಂಡತಿ ಹತ್ರ 10,000 ಅಮೌಂಟ್ನ ಬಾರೋ ಮಾಡಿ ಒಂದು ಕಂಪ್ನಿ ಶುರು ಮಾಡ್ತಾರೆ. ಅವರಿಬ್ರು ನೆಟ್ವರ್ತ್ ಇವತ್ತಿಗೆ ಎಷ್ಟಿದೆ ಅಂತ ಗೊತ್ತಾ ನಿಮಗೆ? ಒಬ್ರದ್ದು ಏನು 1,00,000 ಹೂಡಿಕೆ ಮಾಡಿರ್ತಾರಲ್ಲ ಅವ್ರದ್ದು 1 ಕೋಟಿ ಆಗಿರ್ಬೋದು. 10,000 ತಗೊಂಡು ಏನು ಹೂಡಿಕೆ ಮಾಡಿದ್ರಲ್ಲ, ಕಂಪ್ನಿ ಶುರು ಮಾಡಿದ್ರಲ್ಲ, ಅವ್ರದ್ದು 30,000+ ಕ್ರೋರ್ಸ್ ಇರ್ಬೋದು. ಇವರ ಇಬ್ರು ಮಧ್ಯೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಫಿನಾನ್ಷಿಯಲ್ ಗೈಡೆನ್ಸ್. ಸೊ ಆ ವ್ಯಕ್ತಿಗಳು ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು. ಮೊದಲನೇ ವ್ಯಕ್ತಿ ನನ್ನ ತಂದೆ, ಎರಡನೇ ವ್ಯಕ್ತಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು. ಸೊ ಆ 1,00,000 ಹೂಡಿಕೆ ಮಾಡಿರೋ ವ್ಯಕ್ತಿ ಇದು ಇನ್ವೆಸ್ಟ್ಮೆಂಟ್ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಅಲ್ಲ, ಇಟ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್, ಬಟ್ ಇನ್ನೂ ಬೆಟರ್ ಇನ್ವೆಸ್ಟ್ಮೆಂಟ್ ಆಗ್ಬೋದಿತ್ತು. ಸೊ ಆ ಫಿನಾನ್ಷಿಯಲ್ ಲಿಟ್ರೇಸಿನ ಸ್ಪ್ರೆಡ್ ಮಾಡೋದಕ್ಕೋಸ್ಕರನೇ ನಾನು ನನ್ನ ವೆಲ್ತ್ ಆಲ್ಕೆಮಿಸ್ಟ್ ಕಂಪ್ನಿನ ಶುರು ಮಾಡಿದ್ದು. ಸೊ ರೈಟ್ ಟೈಮ್, ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಪ್ಲೇಸ್, ಈ 3 ತುಂಬ ಮುಖ್ಯ ಆಗುತ್ತೆ. ನಾವು ಸರಿಯಾದ ಸಮಯದಲ್ಲಿ, ಸರಿಯಾದ ಜಾಗದಲ್ಲಿ, ಸರಿಯಾದ ಹೂಡಿಕೆನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.